ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ನನ್ನ ಮುದ್ದು ಮಗನ ಬರ್ತ್ಡೇ ಇದೆ, 4 ಇಯರ್ಸ್ ಬರ್ತ್ಡೇ. ಸೊ ಬೆಳಿಗ್ಗೆಯಿಂದ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಹೇಗೆ ನಡೀತು, ಹೇಗೆಲ್ಲ ತಯಾರಿ ಮಾಡಿದ್ವಿ ಅಂತ ಅಂದ್ಬಿಟ್ಟು ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಇವಾಗ ತಾನೇ ಜಸ್ಟ್ ಕೇಕ್ ಕಟಿಂಗ್ ಎಲ್ಲ ಮುಗೀತು. ನಾನು ನಿಮಗೆ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ವಿ, ಯಾರೆಲ್ಲ ಬರ್ತ್ಡೇ ಬಂದಿದ್ರು ಅಂತ ಎಲ್ಲಾನು ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಓಕೆನಾ? ಬನ್ನಿ, ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಆಯ್ತು ಈ ವ್ಲಾಗಲ್ಲಿ ನೋಡಿ. ಓಕೆ, ನಮ್ಮ ಬರ್ತ್ಡೇ ಬಾಯ್ ಎಣ್ಣೆ ಸ್ನಾನ ಮಾಡೋದಕ್ಕೆ ರೆಡಿ ಆಗಿದ್ದಾನೆ. ಚಿನ್ನು, ಸ್ನಾನ ಮಾಡಲ್ವಾ? ಓಯ್ ಚಿನ್ನು, ಸ್ನಾನ ಮಾಡಲ್ಲ? ಎಣ್ಣೆ ಸ್ನಾನ ಮಾಡ್ಕೊಂಡು ಬಾ, ಹೋಗು, ಮಾಡ್ಕೊಂಡು ಬರ್ತೀಯ ನೀನೇ. ಫ್ರೆಂಡ್ಸ್, ಇವತ್ತು ನನ್ನ ಮಗನ ಹುಟ್ಟಿದ ದಿನ. ಅವನು ಹುಟ್ಟಿದ ದಿನ ಮಾತ್ರ ಅಲ್ಲ, ನಾವು ಅಪ್ಪ ಅಮ್ಮ ಆಗಿದ್ದ ದಿನವೂ ಕೂಡ. ಸೊ ನಾನು ಬೆಳಿಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಎಲ್ಲ ಮುಗಿಸ್ದೆ. ಹಾಗೆ ಚಿನ್ನುಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಅವನು ಸಹ ದೇವ್ರ ಪೂಜೆ ಎಲ್ಲ ಮಾಡ್ತಾ ಇವಾಗ ನಮಸ್ಕಾರ ಎಲ್ಲ ಮಾಡ್ತಿದ್ದಾನೆ. ಇನ್ನು ಟೆಂಪಲ್ಗೆ ಹೋಗಿಲ್ಲ, ಟೆಂಪಲ್ಗೆ ಕರ್ಕೊಂಡೋಗಿ ಅವನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು. ಹಾಗೆ ನಾನು ಇವತ್ತು ಅವನ ಫೇವ್ರೆಟ್ ಫುಡ್ ಎಲ್ಲನೂ ಪ್ರಿಪೇರ್ ಮಾಡ್ತಿದ್ದೀನಿ. ಚಿನ್ನುಗೆ ಸ್ವೀಟ್ ಪೊಂಗಲ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಇವತ್ತು ತಿಂಡಿಗೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡ್ತಿದ್ದೀನಿ. ಹಾಗೆ ಅವನು ಜಾಮೂನ್ ಬೇಕು ಅಂತ ಕೇಳಿದ್ದ, ಜಾಮೂನ್ ಮಾಡಲೇಬೇಕು ಅಂತ ಹೇಳಿದ. ಸೊ ಅವನಿಗಿಷ್ಟ ಅಂತ ಹೇಳಿ ಜಾಮೂನ್ ಕೂಡ ಮಾಡ್ತಿದ್ದೀನಿ. ನಾನು ಅವ್ನ ಫೇವ್ರೇಟ್ ಫುಡ್ಡೆಲ್ಲ ರೆಡಿ ಮಾಡ್ತಿದ್ನಲ್ಲ. ಸೊ ಸಂಜು ಒಬ್ಬರೇ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ. ಮಗನೂ ಹೆಲ್ಪ್ ಮಾಡ್ತಿದ್ದಾನೆ. ಚಿನ್ನು ಪಾಪ ಹೀಗೆ ಮಾಡೋ ಹಾಗೆ ಮಾಡೋ ಅಂತ ಬಲೂನೆಲ್ಲ ಊದ್ಕೊಡ್ತಿದ್ದಾನೆ. ನೋಡಿ ಎಷ್ಟು ಅವ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸಂಜು ಹೆಲ್ಪ್ ಮಾಡ್ತಿದ್ದಾರೆ, ಡೆಕೋರೇಷನ್ ಮಾಡ್ತಿದ್ದಾರೆ. ಆಟ ಆಡ್ತಿದ್ದಾನೆ, ತುಂಬ ಮಜಾ ಮಾಡ್ತಿದ್ದಾನೆ. ಮಕ್ಕಳಿಗೆ ಬಲೂನ್ ಡೆಕೋರೇಷನ್ ಅಂದರೆ ತುಂಬ ಇಷ್ಟ ಅಲ್ವಾ? ಸೊ ಅವನಿಗಂತೂ ಫುಲ್ ಖುಷಿ, ಫುಲ್ ಹ್ಯಾಪಿ ಆಗಿದ್ದಾನೆ. ಇವಾಗ ಡೆಕೋರೇಷನ್ ಎಲ್ಲ ಮುಗಿಸಿ ಟೆಂಪಲ್ಗೆ ಕರ್ಕೊಂಡು ಹೋಗಬೇಕು ಅವನನ್ನು. ಸೊ ಅವರು ಬೇಗ ಬೇಗ ಮಾಡ್ತಿದ್ದಾರೆ. ನಾನು ಅಷ್ಟರಲ್ಲಿ ಅವ್ನ ಫೇವ್ರೇಟ್ ಫುಡ್ ಎಲ್ಲನೂ ಪ್ರಿಪೇರ್ ಮಾಡಿಬಿಡೋಣ ಅಂತ ಮಾಡ್ತಿದ್ದೀನಿ. ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ. ಇವಾಗ ಪೂಜೆ ಮಾಡಿಸ್ಕೊಂಡು ಹಾಗೆ ಬೇಕ್ರಿ ಹತ್ರ ಹೋಗಬೇಕು. ಅಲ್ಲೇ ಕೇಕ್ ಆರ್ಡರ್ ಕೊಟ್ಟಿದ್ದೀವಲ್ಲ, ತೊಗೊಂಡು ಹೋಗಬೇಕು. ಪೂಜೆ ಮುಗಿಸ್ಕೊಂಡು ಇವಾಗ ಬೇಕ್ರಿ ಹತ್ರ ಬಂದಿದ್ದೀವಿ. ಕೇಕ್ ಆರ್ಡರ್ ಕೊಟ್ಟಿದ್ವಲ್ಲ, ಸೊ ತೊಗೊಂಡೋಗೋಣ ಅಂತ. ಇವಾಗ ಕೇಕ್ ತೊಗೊಂಡೋಗಿ ಮನೇಲಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಳ್ಬೇಕು. ಚಿನ್ನು ಅವ್ನ ಫ್ರೆಂಡ್ಸ್ನೆಲ್ಲ ಬೇಗ ಕರಿಬೇಕು ಅಂತ ಹೇಳ್ತಿದ್ದಾನೆ. ಸೊ ಇವಾಗ ಕೇಕ್ ತೊಗೊಂಡು ಬೇಗ ಹೊರಡ್ತೀವಿ ಮನೆಗೆ. ಎಲ್ಲ ಅರೇಂಜ್ಮೆಂಟ್ಸು ಆಗಿದೆ ಮತ್ತು ಡೆಕೋರೇಷನ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೇನಿದ್ರು ಚಿನ್ನು ಫ್ರೆಂಡ್ಸ್ ಬರ್ತಿದ್ದಾಗೇ ಕೇಕ್ ಕಟ್ ಮಾಡಿಸೋದು ಅಷ್ಟೇ. ಚಿನ್ನು ಫ್ರೆಂಡ್ಸ್ಗೋಸ್ಕರ ವೆಯ್ಟಿಂಗ್.
ಹ್ಯಾಪಿ ಬರ್ಡೇ ಕಂದ. ಆರ್ ಯು ಹ್ಯಾಪಿ ಕಂದ? ಆರ್ ಯು ಹ್ಯಾಪಿ? ಓಕೆ. ಕಾರ್ಟೂನ್ ಶಿವ ಅಂದರೆ ಚಿನ್ನುಗೆ ತುಂಬಾ ಇಷ್ಟ. ಅವನೇ ಹೇಳಿ ಮಾಡಿಸ್ಕೊಂಡಿರೋದು ಇದು ಕೇಕ್. ನೋಡಿ ಯಾವ ರೀತಿ ಮಾಡಿಸ್ಕೊಂಡಿದ್ದಾನೆ ಅಂತ. ಚೆನ್ನಾಗಿದೆಯಾ ಕೇಕ್ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ. ಇರಪ್ಪ ಒಂದು ನಿಮಿಷ ಎಲ್ಲ ಬರಲಿ. ಈ ಕಡೆ ಬನ್ನಿ, ಈ ಕಡೆ ಆ ಕಡೆ ಹೋಗು. ಇಲ್ಲ ಬಾ, ಈ ಕಡೆ ಅಂಕಲ್ ಪಕ್ಕ ಬಸ್. ಇಲ್ಲಿ ಚಿನ್ನ ಆಫ್ ಮಾಡಪ್ಪ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಧನ್ವಿ, ಹ್ಯಾಪಿ ಬರ್ತ್ಡೇ ಟು ಯು. ನೀನ್ ತಿನ್ಸೋ ಪಪ್ಪನ್ ತಿನ್ಸ ಮನೆ, ಪಪ್ಪನ್ ತಿನ್ಸೋ. ನಿಮ್ಮ ಅಮ್ಮಗೆ ಆಮೇಲೆ ತಿನ್ನುವೆ. ತಿನ್ಸು ಫಸ್ಟ್, ತಿನ್ಸು ಅಮ್ಮ, ತಿನ್ಸು. ಅಲ್ಲೋಡ್ ವಿಡಿಯೋ ಅಣ್ಣನ ಹತ್ರ ಹೋಗು, ಅಣ್ಣನ ಪಕ್ಕಕ್ಕೆ. ಅಲ್ಲಿ ಫೋಟೋ ಇಲ್ಲೋಡ, ಇಲ್ಲೋಡು ಚಿನ್ನು, ಚಿನ್ನು. ಈ ಕಡೆ ಬಾ ಸಂಜೆ. ಧನ್ವಿತ್ ಥ್ಯಾಂಕ್ಸ್ ಹೇಳ್ಕಂದ. ಥ್ಯಾಂಕ್ ಯು ಹೇಳು. ಇಲ್ಲಿ ನೋಡಿ. ಥ್ಯಾಂಕ್ ಯು ಹೇಳ್ದ ಆಂಟಿಗೆ. ಅವ್ರಿಗೆ ಕೊಡಿ ಫಸ್ಟ್. ಕೊಡಿ ಆರೆಂಜ್ ಜ್ಯೂಸ್. ಆರೆಂಜ್ ಜ್ಯೂಸ್. ಆರೆಂಜ್ ಜ್ಯೂಸ್. ಆರೆಂಜ್ ಜ್ಯೂಸಾ? ಜ್ಯೂಸ್ ಅಲ್ಲ ಅದು. ಚೀವಿಂಗ್ ಗಮ್. ಚೂವಿಂಗ್ ಗಮ್ ಆರೆಂಜ್. ಹೆಂಗೆ ಇದು ಬಿಚ್ಚಬೇಕು. ಬಾ ಬಿಚ್ಕೊಡ್ತೀನಿ. ಫಸ್ಟ್ ಹುಟ್ಟು ಅಪ್ಪ ನೀನು ಈ ಕಡೆ ನಿಮ್ಮ ಅಕ್ಕ ಇಲ್ವಾ? ಏನದು ಬರ ಕತ್ರಿ ಕೊಡ್ಬೇಕು. ಸಿಸರಲ್ಲಿ ಕಟ್ ಮಾಡ್ಕೊ. ಫೋಟೋ ಹಾಕ್ಸ್ಬಿಟ್ಟಿದ್ರಾ? ಈಗ ಒಂದು ಸರ್ಪ್ರೈಸ್. ಕಣ್ಮುಚ್ಬೇಕು, ಕಣ್ಮುಚ್ಬೇಕು ಕಂದ, ಕಣ್ಮುಚ್ಬೇಕು. ಪಪ್ಪ ಕೊಡ್ತಿರೋದು. ಏನಿರ್ಬೋದು, ಏನಿರ್ಬೋದು ಚಿನ್ನು? ಓಪನ್ 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 ಮಾಡು. ಹೌದಾ? ಓಪನ್ ಮಾಡೋಣ. ಎಲ್ಲ ನಿಂತ್ಕ ಕಂದ. ಏನಿರ್ಬೋದು ಅದ್ರಲ್ಲಿ? ಜೀಪ್ ಇದ್ಯಾ? ಏನಿರ್ಬೋದು ನಮ್ ಚಿನ್ನಿಗೆ?
ವಾವ್ ಕಂದ ಆರ್ ಯು ಹ್ಯಾಪಿ? Yes. Papa, thank you. ವಾವ್ ಚಿನ್ನು, ಅಮ್ಮ ಹೇಳಿ ತರ್ಸಿರೋದು ಗೊತ್ತಾ? ಅಮ್ಮಂಗೆ ಹೇಳಲ್ವಾ ಕಂದ? ಅಮ್ಮಂಗ ಹಗ್ ಮಾಡಲ್ಲ ಆ ಚಿನ್ನು? ಖುಷಿ ಆಯ್ತಾ? ಇಷ್ಟ ಆಯ್ತಾ ನಿನ್ಗೆ? ಚೆನ್ನಾಗಿದ್ಯಾ? Yes. ಅಪ್ಪುದು ಇದು. ಅಲ್ಲೋಡು ಚಿನ್ನು, ಅಲ್ಲೋಡು, ಒಂದು ಫೋಟೋ ತೆಗೆಸ್ಕೊಳ್ಳೋಣ. Yay. ಆ ತಗೊಂಡು 1, 2, 3, 4, 7, go. ವಾವ್ ಏನ್ ಫಾಸ್ಟ್ ಆಗಿ ಬರುತ್ತೆ ಚಿನ್ನು. ನಿಂಗೆ ಇವಾಗ ಖುಷಿ ಆಯ್ತಾ? Go. ಹೆಂಗ್ ಹೊಡೆಯುತ್ತೆ? ಹೆಂಗ್ ಹೋಗುತ್ತೆ? ಹೆಂಗೋಯ್ತು ಗೊತ್ತದು? ಸ್ಲೋ ಆಗ್ಬಿಡ್ಬೇಕು ಮಗ್ನೆ. Speed ಆಗಿ ಓಡಿಸ್ತೆ. ಗುದು 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 ಅಂತ. ಇನ್ನು ಅದೇನು ಇನ್ನೊಂದು 2 days ಅಷ್ಟೇ ಅನ್ಸುತ್ತೆ. ಹೆಂಗ್ ಮಾಡ್ಕೊಂಡು ಹೋಯ್ತು? ಯಾವ ಆಗುತ್ತೆ ಓಡ್ಬಿಟ್ಟು. ಕಂದ ಇಲ್ಲ ನೋಡು. ಹೋಯ್ ಹಂಗಂತ ಫುಲ್ ಖುಷಿ ಅವನ್ಗೆ, ಅದು ಸಿಕ್ಬಿಟ್ಟಿರೋದಕ್ಕೆ ಖುಷಿ. Happy birthday to you. ನೀನು ಬಂದಿರೋ ಗಿಫ್ಟ್ ಎಲ್ಲ ತೋರ್ಸಪ್ಪ. ಏನೇನ್ ಗಿಫ್ಟ್ ಬಂದಿದೆ? ಯಾರು ಕೊಟ್ಟಿದ್ದದು? ಪಪ್ಪ. ಇದ್ಯಾರು ಕೊಟ್ಟಿದ್ದು? ಆಗ ಅಕ್ಕ. ಅಪ್ಪು ಕೊಟ್ಟಿದ್ದಾ? ಅಕ್ಕ. ಇದ್ಯಾರು ಕೊಟ್ಟಿದ್ದು? ಇದ್ಯಾರು ಕೊಟ್ಟಿದ್ದು? ಅಣ್ಣ. ಹಾ ಏನಿದೆ ಓಪನ್ ಮಾಡು. ವಾವ್ ಎಷ್ಟೊಂದು ಚಾಕ್ಲೇಟ್ಸ್. ಚಿನ್ನು ಏನು ಇಷ್ಟೊಂದು ಚಾಕ್ಲೇಟ್ಸ್ ಕೊಟ್ಟಿದ್ದಾನೆ ನಿನ್ಗೆ? ಹಾ ಚಿನ್ನು, ನೀನು ಡೈಲಿ ತಿನ್ಬೋದಲ್ವಾ? ಇದ್ಯಾರು ಕೊಟ್ಟಿದ್ದು ಗೊತ್ತಾ? ಅಜ್ಜಿ ಕೊಟ್ಟಿರೋದು. ನೋಡಿಲ್ಲಿ ಏನು? ಚಾಕಿ, ಡೈರಿ ಮಿಲ್ಕ್. ನೋಡಿಲ್ಲಿ ಮೇಲ್ಗಡೆ ಅಜ್ಜಿ ಕೊಟ್ಟಿರೋದು. ಹಾ? ಮೇಲ್ಗಡೆ ಮನೆ ಅಜ್ಜಿ ಕೊಟ್ಟಿರೋದು ನಿನಗೆ. ಯಾವ ಅಜ್ಜಿ? ಅದೇ ಎದುರುಗಡೆ ಮನೆ ಹಾ? ಅಲ್ಲಿ ಅವ್ರು ಕೊಟ್ಟಿರೋದು. ತಗೋ. ಹೌದಾ? ಥ್ಯಾಂಕ್ ಯು ಹೇಳಲ್ವಾ ಅವ್ರಿಗೆ? ಹಾಂ ಇದಿಷ್ಟು ನಮ್ಮ ಚಿನ್ನುಗೆ ಬಂದಿರೋ ಗಿಫ್ಟ್ ಕಣ್ರಪ್ಪ, ಅಲ್ವೇನೋ ಚಿನ್ನು? ಪಂಚರ 4 years 4 years ಬರ್ತಡೆ ನಮ್ಮ ಚಿನ್ನದು. ನಿಂಗೆ ಯಾವ ಗಿಫ್ಟ್ ತುಂಬ ಇಷ್ಟ ಆಯ್ತು ಚಿನ್ನು? ಇಷ್ಟ. ಫ್ರೆಂಡ್ಸ್ ನೋಡಿದ್ರಲ್ಲ, ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಈ ರೀತಿ ಇತ್ತು. ಅವನಂತೂ ತುಂಬಾನೇ ಎಂಜಾಯ್ ಮಾಡ್ದ. ಅಷ್ಟೊಂದು ಇಷ್ಟ ಅವನಿಗೆ ಬರ್ತ್ಡೇ ಎಲ್ಲ ಮಾಡ್ಕೊಳ್ಳೋದು ಅಂದ್ರೆ, ಈ ರೀತಿ ಎಲ್ಲ ಬಲೂನ್ ಡೆಕೋರೇಷನ್ ಅಂದ್ರೆ ಅವ್ನಿಗೆ ತುಂಬಾನೇ ಇಷ್ಟ. ಕೇಳ್ತಿರ್ತಾನೆ ಬಲೂನ್ ಎಲ್ಲ ಜಾಸ್ತಿ ಬೇಕು ಅಂತ ಕೇಳ್ತಾನೆ. ಸೊ ನಾವು ಪ್ರತಿ ವರ್ಷನೂ ಅವನಿಗೋಸ್ಕರ ಈ ತರ ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ತೀವಿ. ಮಕ್ಳು ಖುಷಿಗೋಸ್ಕರ ಮಾಡ್ಲೇಬೇಕಲ್ವಾ. ಸೊ ಅವನಿಗೋಸ್ಕರ ಟೈಮ್ ತಗೊಂಡು ಮಾಡಿದ್ವಿ. ಇದೆಲ್ಲ ಸಂಜುನೇ ಮಾಡಿರೋದು. ನಾನು ಅವ್ನು ಕೇಳಿದಂತ ಫೇವ್ರೆಟ್ ಫುಡ್ ಎಲ್ಲಾನು ಅವ್ನಿಗೆ ಮಾಡ್ಕೊಟ್ಟಿದ್ದೀನಿ. ಅಮ್ಮಂದಿರ ಕೆಲಸ ಎಲ್ಲ ಅದೇ ಅಲ್ವಾ, ಮಕ್ಳು ಏನ್ ಕೇಳ್ತಾರೆ ಅದನ್ನ ಮಾಡ್ಕೊಡೋದು. ಸೊ ಅವ್ರ ಪಪ್ಪ ಎಲ್ಲಾನು ಮಗನ್ಗೋಸ್ಕರ ಮಾಡ್ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡಕ್ಕೆ ಯಾರು ಏನ್ ದುಡ್ಡು ಕೊಡ್ಬೇಕಾಗಿಲ್ಲ. ಆದ್ರೆ ವಿಡಿಯೋ ನೋಡ್ತೀರಾ, ಲೈಕ್ ಮಾಡಲ್ಲ. ಯಾಕೆ ಲೈಕ್ ಮಾಡ್ತಿಲ್ಲ ಅಂತ ನಂಗಂತೂ ಗೊತ್ತಿಲ್ಲ. ಹಾಗೆ ಏನಾದ್ರೂ ಅನಿಸಿಕೆ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.